ಹೊಸ ವರ್ಷ ಸ್ವಾಗತಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನ್ಯೂ ಇಯರ್ ಅನ್ನ ವೆಲ್ಕಮ್ ಮಾಡಿಕೊಳ್ಳುವುದಕ್ಕೆ ಯುವ ಸಮೂಹ ಕೂಡ ಸಜ್ಜಾಗಿದೆ. ಮತ್ತೊಂದು ಕಡೆ ಸಿಲಿಕಾನ್ ಸಿಟಿಯಲ್ಲಿ ಹೈ ಅಲರ್ಟ್. ಹೊಸ ವರ್ಷ ಸೆಲೆಬ್ರೇಷನ್ಗೆ ಖಾಕಿ ಕಟ್ಟುನಿಟ್ಟಿನ ರೂಲ್ಸ್ ಅನ್ನ ತೆಗೆದುಕೊಂಡು ಬರ್ತಾ ಇದೆ. ಹಾಟ್ ಸ್ಪಾಟ್ ಪಬ್ ಮತ್ತೆ ರೆಸ್ಟೋರೆಂಟ್ಸ್ಗೆ ಗೈಡ್ ಲೈನ್ಸ್ ಅನ್ನ ಕೂಡ ಬಿಡುಗಡೆ ಮಾಡಲಾಗ್ತಾ ಇದೆ. ಹೊಸ ವರ್ಷಕ್ಕೆ 20 ದಿನ ಮುಂಚೆಯೇ ಗೈಡ್ ಲೈನ್ ಅನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಪಬ್, ಬಾರ್ ಅಂಡ್ ರೆಸ್ಟೋರೆಂಟ್ ಮಾಲೀಕರ ಜೊತೆ ಸಭೆಯನ್ನ ಕೂಡ ನಡೆಸಲಾಗಿದೆ. ಗೋವಾ ಪಬ್ ಅಗ್ನಿ ದುರಂತ ಬೆನ್ನಲ್ಲೇ ಹಾಕಿ ಈ ಒಂದು ಹೈ ಅಲರ್ಟ್ ಆಗಿದೆ. ಪಾರ್ಟಿ ಸಂದರ್ಭದಲ್ಲಿ ಅನಾಹುತವಾದರೆ ಮಾಲೀಕರೇ ಹೊಣೆಯಾಗಿರ್ತಾರೆ ಅನ್ನೋದು ಈ ಒಂದು ಗೈಡ್ ಲೈನ್ಸ್ ಅಲ್ಲಿ ಬಿಡುಗಡೆ ಮಾಡ್ತಾ ಇರುವಂತಹ ಒಂದು ಅಂಶ. ಪಾರ್ಟಿ ಮಾಡೋದಕ್ಕೆ ಫೈರ್ ಡಿಪಾರ್ಟ್ಮೆಂಟ್ ಇಂದ ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕು. ಫೈರ್ ಅಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಇಲ್ಲದೆ ಇದ್ರೆ ಕ್ಲೋಸ್ ಮಾಡ್ತೀವಿ ಅನ್ನುವಂತಹ ಒಂದು ಸಂದೇಶವನ್ನ ಕೂಡ ರವಾನೆ ಮಾಡ್ತಾ ಇದೆ ಪೊಲೀಸ್ ಇಲಾಖೆ. ಪರ್ಮಿಷನ್ ಇಲ್ಲದೆ ಸರ್ವಿಸ್ ನೀಡಿದರೆ ಕಾನೂನು ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ. ಅನಾಹುತ ನಡೆದರೆ ಅದಕ್ಕೆ ಮಾಲೀಕರೇ ಹೊಣೆಯಾಗ್ತಾರೆ ಅಂತ ಕೂಡ ಈ ಒಂದು ಗೈಡ್ಲೈನ್ಸ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಅದಕ್ಕೋಸ್ಕರ ನಾವು ನಿನ್ನೆ ಪ್ರೆಸ್ ಮೀಟ್ ಮಾಡಲಿಲ್ಲ, ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಮಧ್ಯಾಹ್ನ ನಂತರ ನಮ್ಮದು ಇಂಟರ್ ಡಿಪಾರ್ಟ್ಮೆಂಟಲ್ ಮೀಟಿಂಗ್ ಇದೆ. ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ಸ್ ಅವರು ಇಲ್ಲಿ ಬರ್ತಾ ಇದ್ದಾರೆ. ಇಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ಮೀಟಿಂಗ್ ಅದಕ್ಕೆ ಮುಂಚಿತವಾಗಿ ನಮ್ಮ ಡಿವಿಷನ್ದಲ್ಲಿ DCPs ಮತ್ತು ಜಾಯಿಂಟ್ ಕಮಿಷನರ್ಸ್ ಅವ್ರವ್ರಿಗೆ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ. ಅವ್ರ ಲಿಮಿಟ್ಸಲ್ಲಿ ಅವರಲ್ಲಿ ಮೀಟಿಂಗ್ ಮಾಡ್ಕೊಂಡಿದ್ದಾರೆ. ಅವ್ರ ಮೀಟಿಂಗ್ ಆದಮೇಲೆ ಮತ್ತು ನಮ್ಮದು ಇವತ್ತು ಕ್ರೈಮ್ ಮೀಟಿಂಗ್ ಇದೆ, ನಂತರ ಇಂಟರ್ ಡಿಪಾರ್ಟ್ಮೆಂಟ್ ಮೀಟಿಂಗ್ ಇದೆ. ಎಲ್ಲ ಆದಮೇಲೆ ನಾನು ಬ್ರೀಫ್ ಮಾಡಿದರೆ ಬೆಟರ್ ಇರ್ತದೆ. ಅದಕ್ಕೋಸ್ಕರ ನಾವು ನಿನ್ನೆ ಪ್ರೆಸ್ ಮೀಟ್ ಮಾಡಲಿಲ್ಲ, ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಮಧ್ಯಾಹ್ನ ನಂತರ ನಮ್ಮದು ಇಂಟರ್ ಡಿಪಾರ್ಟ್ಮೆಂಟಲ್ ಮೀಟಿಂಗ್ ಇದೆ. ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ಸ್ ಅವರು ಇಲ್ಲಿ ಬರ್ತಾ ಇದ್ದಾರೆ. ಇಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ಮೀಟಿಂಗ್ ಅದಕ್ಕೆ ಮುಂಚಿತವಾಗಿ ನಮ್ಮ ಡಿವಿಷನ್ದಲ್ಲಿ DCP